ಪಾಕಿಸ್ತಾನಿಗೆ ಸಪೋರ್ಟ್ ಮಾಡುವಾಗ ಈತನಿಗೆ ಬುದ್ಧಿ ಇಲ್ವಾ? ಪಾಕ್ನಲ್ಲಿ ದಿಢೀರ್ ರಾಜಕೀಯ ಬೆಳವಣಿಗೆ ಆಗ್ತಾ ಇದೆ. ಸಹೋದರ ಶಹಬಾಜ್ ಜೊತೆ ನವಾಜ್ ಶರೀಫ್ ಮಾತುಕತೆಯನ್ನ ನಡೆಸಿದ್ದಾರೆ. ಶಹಬಾಜ್ ಶರೀಫ್ ಪಾಕಿಸ್ತಾನದ ಪ್ರಧಾನಮಂತ್ರಿ. ಸಮರ ತಪ್ಪಿಸಲು ಶಹಬಾಜ್ಗೆ ನವಾಜ್ ಶರೀಫ್ ಸಲಹೆಯನ್ನ ಕೊಡ್ತಿದ್ದಾರೆ. ಪಾಕಿಸ್ತಾನಕ್ಕೆ ಬಚಾವಾಗುವ ಎಲ್ಲ ಬಾಗಿಲು ಈಗ ಬಂದಾಗಿದೆ. ಭಾರತದೊಂದಿಗೆ ಶಾಂತಿಗೆ ನವಾಜ್ ಶರೀಫ್ ಸಲಹೆಯನ್ನ ಕೊಡ್ತಿದ್ದಾನೆ. ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಈ ಸುದ್ದಿ ಪ್ರಕಟ ಆಗಿದೆ. ನೋಡಿ, ಇದು ಒಂದ್ ಕಡೆಯಲ್ಲಿ ಈಗ ಭಯಭೀತಗೊಂಡಿದ್ದಾರೆ. ಏನೇ ಆದ್ರೂ ಕೂಡ ಕಾಂಪ್ರಮೈಸ್ ಮಾಡ್ಕೊಳ್ಳೋಣ ಅಂತ ಈಗ ಈ ಒಂದು ನಿಲುವನ್ನು ಈಗ ವ್ಯಕ್ತಪಡಿಸ್ತಾ ಇದ್ದಾರೆ. ಇಡೀ ರಾಜಕೀಯ ಬೆಳವಣಿಗೆಗೂ ಕೂಡ ಸಾಕ್ಷಿ ಆಗ್ತಾ ಇದೆ ಪಾಕಿಸ್ತಾನ. ಯಾಕಂತ ಹೇಳಿದ್ರೆ ಈ ಪ್ರಧಾನಿಯ ಸಹೋದರ ಒಂದು ಸಲಹೆಯನ್ನ ಕೊಡ್ತಾ ಇದ್ದಾನೆ. ಭಾರತದ ಜೊತೆ ಮಾತುಕತೆ ನಡೆಸಿಕೊಂಡು ಕ್ಲಿಯರ್ ಮಾಡ್ಕೊಳ್ಳೋಣ, ಇಲ್ಲಾಂದ್ರೆ ಪಾಕಿಸ್ತಾನನೇ ಇರೋಲ್ಲ ಭೂಪಟದಿಂದ. ಇನ್ನೇನ್ ಮಾಡ್ತಾರೆ? ಲಾಸ್ಟ್ ಇರೋದು ಇದು ಒಂದೇ. ಒಂದ್ ಕಡೆ ಹೇಳ್ತಾರೆ ಕಾನೂನು ಹೋರಾಟ ಮಾಡೋಣ, ಬೇರೆ ಜಾಗತಿಕ ನಾಯಕರ ಸಹಾಯ ಕೇಳೋಣ, ತನಿಖೆ ಆಗ್ಲಿ, ಭಯೋತ್ಪಾದಕರೇ ಮಾಡಿದ್ದ ಪಾಕಿಸ್ತಾನ ಸಪೋರ್ಟ್ ಮಾಡಿದ್ದ ಪಾಕಿಸ್ತಾನ ಕುಮ್ಮಕ್ಕಿದೆಯಾ ಅಂತ ಹೇಳ್ಕೊಂಡು ತನಿಖೆ ಆಗ್ಲಿ, ನಾವು ತನಿಖೆ ಎದುರಿಸ್ತೀವಿ ಅಂತಾರೆ. ಇನ್ನೊಂದ್ ಕಡೆಯಲ್ಲಿ ನಾವು ರಕ್ತ ಹರಿಸ್ತೀವಿ, ಸಿಂಧು ನೀರನ್ನ ಬಿಟ್ಟಿಲ್ಲ ಅಂತ ಹೇಳಿದ್ರೆ, ನದಿ ನೀರನ್ನ ಬಿಟ್ಟಿಲ್ಲ ಅಂದ್ರೆ ನಾವು ರಕ್ತ ಹರಿಸ್ತೀವಿ ಅಂತಾರೆ. ಎಲ್ಲಿ ಹೋದ್ರು ಈಗ ಆ ರಕ್ತ ಹರಿಸೋರು? ದೇಶ ಬಿಟ್ಟು ಪಲಾಯನ ಆದ್ರೆ ಇನ್ನೊಬ್ಬ ನರನಾಡಿ ಎಂದವನು ಜಮ್ಮು ಕಾಶ್ಮೀರ, ಆತ ಭೂಗತ ಆಗ್ಬಿಟ್ಟಿದ್ದಾನೆ. ಅಂಡರ್ಪಾಸ್ ನೋಡಿ. ಇನ್ನೊಂದ್ ಕಡೆಯಲ್ಲಿ ಶಹಬಾಜ್ ಶರೀಫ್ ಹೇಳ್ತಾ ಇದ್ದಾನೆ, ಶಹಬಾಜ್ ನವಾಜ್ ಸಲಹೆಯನ್ನ ಕೊಡ್ತಾ ಇದ್ದಾರೆ. ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಳಿ, ಈ ಯುದ್ಧ ಎಲ್ಲ ಬೇಡ, ಯುದ್ಧ ಆದ್ರೆ ಪಾಕಿಸ್ತಾನ ಉಳಿಯೋಲ್ಲ, ಶಾಂತಿಯಿಂದ ಏನಾದ್ರೂ ಬಗೆಹರಿಸಿಕೊಳ್ಳುವ ಪ್ಲಾನ್ ಮಾಡೋಣ, ಭಾರತದೊಂದಿಗೆ ಶಾಂತಿಗೆ ನವಾಜ್ ಶರೀಫ್ ಸಲಹೆ ಕೊಡ್ತಿದ್ದ. ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಇದೇ ಸುದ್ದಿ ಪ್ರಕಟ ಆಗಿದೆ. ಇನ್ನೊಂದು ಕಡೆಯಲ್ಲಿ ಟರ್ಕಿಯಿಂದ ಪಾಕ್ಗೆ ಯುದ್ಧ ಸಾಮಗ್ರಿ ಕೂಡ ಬಂದಿದೆ ಅಂತ ಗೊತ್ತಾಗ್ತಾ ಇದೆ. 6 ವಿಮಾನಗಳಲ್ಲಿ ಯುದ್ಧ ಸಾಮಗ್ರಿಯನ್ನ ತಂದಿದ್ದಾರೆ ಟರ್ಕಿ. ಈ ಟರ್ಕಿಗೆ ಮಾನ ಮರ್ಯಾದೆ ಒಂದು ಚೂರು ಇಲ್ಲ. ಯಾಕಂತ ಹೇಳಿದ್ರೆ ಟರ್ಕಿಯಲ್ಲಿ ಭೂಕಂಪ ಆದಂತ ಸಂದರ್ಭದಲ್ಲಿ ಭಾರತ ನೆರವಿನ ಹಸ್ತವನ್ನ ಚಾಚಿದೆ. ಅದ್ಯಾವುದು ಕೂಡ ಈ ಟರ್ಕಿಗೆ ನೆನಪೇ ಇಲ್ಲ. ನೋಡಿ, ಇದು ವಿಪರ್ಯಾಸ. ಸೊ ಈಗ ಟರ್ಕಿಯಿಂದ 6 ವಿಮಾನಗಳಲ್ಲಿ ಯುದ್ಧ ಸಾಮಗ್ರಿ ಬಂದಿದೆ ಅಂತ ಗೊತ್ತಾಗ್ತಾ ಇರುವಂತದ್ದು. ಇನ್ನೊಂದು ಕಡೆಯಲ್ಲಿ ಚೀನಾ ಒಂಥರ ಹೇಳಿಕೆಯನ್ನ ಕೊಡ್ತು. ಈ ಗೋಡೆ ಮೇಲಿನ ದೀಪ ಇಡ್ತಾರಲ್ಲ, ಅದ್ ಗೋಡೆ ಮೇಲೆ ದೀಪ ಅಂತ, ಆ ರೀತಿಯಾದಂತ ಹೇಳಿಕೆಯನ್ನ ಕೊಡ್ತು. ಸೊ ಇನ್ನೊಂದ್ ಕಡೆಯಲ್ಲಿ ಟರ್ಕಿ ಈಗ ಯುದ್ಧ ಸಾಮಗ್ರಿಗಳನ್ನ ತಂದುಕೊಟ್ಟಿತ್ತು. ಈಗ ಎಷ್ಟರ ಮಟ್ಟಿಗೆ ಈಗ ಪಾಕಿಸ್ತಾನ ಇದನ್ನ ಯೂಸ್ ಮಾಡ್ಕೊಳ್ಳೋದು ಗೊತ್ತಿಲ್ಲ. ಯಾಕಂದ್ರೆ ಯೂಸ್ ಮಾಡ್ಕೊಳ್ಳೋದು ಗೊತ್ತಿರ್ಬೇಕಲ್ವಾ, ಇದನ್ನ ಹೀಗೆ ಯೂಸ್ ಮಾಡ್ಬೇಕಂತ. ಮೊನ್ನೆ ಅಷ್ಟೇ ಪಾಕಿಸ್ತಾನದಲ್ಲಿ ನೋಡ್ತಾ ಇದ್ವಿ, ವಿಮಾನಕ್ಕೆ ಬೆಂಕಿ ಬಿದ್ದಿದೆ. ಈಗ ಸೇನಾ ವಿಮಾನಗಳನ್ನ ಬಳಕೆ ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ಗೊತ್ತಿರಬೇಕಲ್ಲ. ಅಮೆರಿಕ ಕೊಟ್ಟಿದೆ ಒಂದಿಷ್ಟು ಸೇನಾ ವಿಮಾನಗಳನ್ನ. ಅದು ಯಾಕೆ ಕೊಟ್ಟಿದ್ದು ಅಂತ ಹೇಳಿದ್ರೆ, ಭಯೋತ್ಪಾದನೆ ವಿರುದ್ಧ ಹೋರಾಡಿ, ಭಯೋತ್ಪಾದಕರನ್ನ ಮಟ್ಟ ಹಾಕಿ ಅಂತ ಕೊಟ್ಟಿದೆ. ಇನ್ ಕೇಸ್ ಯುದ್ಧ ಆದ್ರೂ ಕೂಡ ಪಾಕಿಸ್ತಾನ ಈಗ ಅಮೆರಿಕ ಕೊಟ್ಟಿರುವಂತಹ ಯುದ್ಧ ಸಾಮಗ್ರಿಗಳನ್ನ ಕೊಡುವಾಗಿಲ್ಲ. ಯಾಕಂತ ಹೇಳಿದ್ರೆ ಅಮೆರಿಕದ ಪರ್ಮಿಷನ್ ಬೇಕು. ಅಮೆರಿಕ ಈಗಾಗಲೇ ಭಯೋತ್ಪಾದನೆ ವಿರುದ್ಧ ಹೋರಾಡ್ತೀವಿ ಅಂತ ಮಾತನ್ನ ಕೊಟ್ಟಿದ್ದು, ಭಾರತಕ್ಕೂ ಕೂಡ ಸಪೋರ್ಟ್ ಅನ್ನ ಮಾಡ್ತೀವಿ ಅಂತ ಹೇಳಿತ್ತು. ಸೊ ಇದೆಲ್ಲ ನೋಡ್ತಾ ಇದ್ರೆ ಎಲ್ಲೊಂದ್ ಕಡೆ ಪಾಕಿಸ್ತಾನಕ್ಕೆ ಡವಡವ ಶುರು ಆಗ್ತಾ ಇದೆ. ಈಗ ಸಪೋರ್ಟ್ ಮಾಡುವಾಗ ಈತನಿಗೆ ಬುದ್ಧಿ ಇಲ್ವಾ? ಪಾಕ್ನಲ್ಲಿ ದಿಢೀರ್ ರಾಜಕೀಯ ಬೆಳವಣಿಗೆ ಆಗ್ತಾ ಇದೆ. ಸಹೋದರ ಶಹಬಾಜ್ ಜೊತೆ ನವಾಜ್ ಶರೀಫ್ ಮಾತುಕತೆಯನ್ನ ನಡೆಸಿದ್ದಾರೆ. ಶಹಬಾಜ್ ಶರೀಫ್ ಪಾಕಿಸ್ತಾನದ ಪ್ರಧಾನಮಂತ್ರಿ. ಸಮರ ತಪ್ಪಿಸಲು ಶಹಬಾಜ್ಗೆ ನವಾಜ್ ಶರೀಫ್ ಸಲಹೆಯನ್ನ ಕೊಡ್ತಿದ್ದಾರೆ. ಪಾಕಿಸ್ತಾನಕ್ಕೆ ಬಚಾವಾಗುವ ಎಲ್ಲ ಬಾಗಿಲು ಈಗ ಬಂದಾಗಿದೆ. ಭಾರತದೊಂದಿಗೆ ಶಾಂತಿಗೆ ನವಾಜ್ ಶರೀಫ್ ಸಲಹೆಯನ್ನ ಕೊಡ್ತಿದ್ದಾನೆ. ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಈ ಸುದ್ದಿ ಪ್ರಕಟ ಆಗಿದೆ. ನೋಡಿ, ಇದು ಒಂದ್ ಕಡೆಯಲ್ಲಿ ಈಗ ಭಯಭೀತಗೊಂಡಿದ್ದಾರೆ. ಏನೇ ಆದ್ರೂ ಕೂಡ ಕಾಂಪ್ರಮೈಸ್ ಮಾಡ್ಕೊಳ್ಳೋಣ ಅಂತ ಈಗ ಈ ಒಂದು ನಿಲುವನ್ನು ಈಗ ವ್ಯಕ್ತಪಡಿಸ್ತಾ ಇದ್ದಾರೆ. ಇಡೀ ರಾಜಕೀಯ ಬೆಳವಣಿಗೆಗೂ ಕೂಡ ಸಾಕ್ಷಿ ಆಗ್ತಾ ಇದೆ ಪಾಕಿಸ್ತಾನ. ಯಾಕಂತ ಹೇಳಿದ್ರೆ ಈ ಪ್ರಧಾನಿಯ ಸಹೋದರ ಒಂದು ಸಲಹೆಯನ್ನ ಕೊಡ್ತಾ ಇದ್ದಾನೆ. ಭಾರತದ ಜೊತೆ ಮಾತುಕತೆ ನಡೆಸಿಕೊಂಡು ಕ್ಲಿಯರ್ ಮಾಡ್ಕೊಳ್ಳೋಣ, ಇಲ್ಲಾಂದ್ರೆ ಪಾಕಿಸ್ತಾನನೇ ಇರೋಲ್ಲ ಭೂಪಟದಿಂದ. ಇನ್ನೇನ್ ಮಾಡ್ತಾರೆ? ಲಾಸ್ಟ್ ಇರೋದು ಇದು ಒಂದೇ. ಒಂದ್ ಕಡೆ ಹೇಳ್ತಾರೆ ಕಾನೂನು ಹೋರಾಟ ಮಾಡೋಣ, ಬೇರೆ ಜಾಗತಿಕ ನಾಯಕರ ಸಹಾಯ ಕೇಳೋಣ, ತನಿಖೆ ಆಗ್ಲಿ, ಭಯೋತ್ಪಾದಕರೇ ಮಾಡಿದ್ದ ಪಾಕಿಸ್ತಾನ ಸಪೋರ್ಟ್ ಮಾಡಿದ್ದ ಪಾಕಿಸ್ತಾನ ಕುಮ್ಮಕ್ಕಿದೆಯಾ ಅಂತ ಹೇಳ್ಕೊಂಡು ತನಿಖೆ ಆಗ್ಲಿ, ನಾವು ತನಿಖೆ ಎದುರಿಸ್ತೀವಿ ಅಂತಾರೆ. ಇನ್ನೊಂದ್ ಕಡೆಯಲ್ಲಿ ನಾವು ರಕ್ತ ಹರಿಸ್ತೀವಿ, ಸಿಂಧು ನೀರನ್ನ ಬಿಟ್ಟಿಲ್ಲ ಅಂತ ಹೇಳಿದ್ರೆ, ನದಿ ನೀರನ್ನ ಬಿಟ್ಟಿಲ್ಲ ಅಂದ್ರೆ ನಾವು ರಕ್ತ ಹರಿಸ್ತೀವಿ ಅಂತಾರೆ. ಎಲ್ಲಿ ಹೋದ್ರು ಈಗ ಆ ರಕ್ತ ಹರಿಸೋರು? ದೇಶ ಬಿಟ್ಟು ಪಲಾಯನ ಆದ್ರೆ ಇನ್ನೊಬ್ಬ ನರನಾಡಿ ಎಂದವನು ಜಮ್ಮು ಕಾಶ್ಮೀರ, ಆತ ಭೂಗತ ಆಗ್ಬಿಟ್ಟಿದ್ದಾನೆ. ಅಂಡರ್ಪಾಸ್
ನೋಡಿ ಇನ್ನೊಂದ್ ಕಡೆಯಲ್ಲಿ ಶಹಬಾಜ್ ಶರೀಫ್ ಹೇಳ್ತಾ ಇದ್ದಾನೆ, ಶಹಬಾಜ್ ನವಾಜ್ ಸಲಹೆಯನ್ನ ಕೊಡ್ತಾ ಇದ್ದಾರೆ, ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಳಿ, ಈ ಯುದ್ಧ ಎಲ್ಲ ಬೇಡ, ಯುದ್ಧ ಆದ್ರೆ ಪಾಕಿಸ್ತಾನ ಉಳಿಯೋಲ್ಲ, ಶಾಂತಿಯಿಂದ ಏನಾದ್ರೂ ಬಗೆಹರಿಸಿಕೊಳ್ಳುವ ಪ್ಲಾನ್ ಮಾಡೋಣ, ಭಾರತದೊಂದಿಗೆ ಶಾಂತಿಗೆ ನವಾಜ್ ಶರೀಫ್ ಸಲಹೆ ಕೊಡ್ತಿದ್ದ. ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಇದೇ ಸುದ್ದಿ ಪ್ರಕಟ ಆಗಿದೆ. ಇನ್ನೊಂದು ಕಡೆಯಲ್ಲಿ ಟರ್ಕಿಯಿಂದ ಪಾಕ್ಗೆ ಯುದ್ಧ ಸಾಮಗ್ರಿ ಕೂಡ ಬಂದಿದೆ ಅಂತ ಗೊತ್ತಾಗ್ತಾ ಇದೆ. 6 ವಿಮಾನಗಳಲ್ಲಿ ಯುದ್ಧ ಸಾಮಗ್ರಿಯನ್ನ ತಂದಿದ್ದಾರೆ ಟರ್ಕಿ. ಈ ಟರ್ಕಿಗೆ ಮಾನ ಮರ್ಯಾದೆ ಒಂದು ಚೂರು ಇಲ್ಲ. ಯಾಕಂತ ಹೇಳಿದ್ರೆ ಟರ್ಕಿಯಲ್ಲಿ ಭೂಕಂಪ ಆದಂತ ಸಂದರ್ಭದಲ್ಲಿ ಭಾರತ ನೆರವಿನ ಹಸ್ತವನ್ನ ಚಾಚಿದೆ. ಅದ್ಯಾವುದು ಕೂಡ ಈ ಟರ್ಕಿಗೆ ನೆನಪೇ ಇಲ್ಲ. ನೋಡಿ, ಇದು ವಿಪರ್ಯಾಸ. ಸೊ ಈಗ ಟರ್ಕಿಯಿಂದ 6 ವಿಮಾನಗಳಲ್ಲಿ ಯುದ್ಧ ಸಾಮಗ್ರಿ ಬಂದಿದೆ ಅಂತ ಗೊತ್ತಾಗ್ತಾ ಇರುವಂತ. ಇದೊಂದು ಕಡೆಯಲ್ಲಿ ಚೀನಾ ಒಂಥರ ಹೇಳಿಕೆಯನ್ನ ಕೊಡ್ತು, ಈ ಗೋಡೆ ಮೇಲಿನ ದೀಪ ಇಡ್ತಾರಲ್ಲ, ಅಡ್ಗೋಡೆ ಮೇಲೆ ದೀಪ ಅಂತ, ಆ ರೀತಿಯಾದಂತ ಹೇಳಿಕೆಯನ್ನ ಕೊಡ್ತು. ಸೊ ಇನ್ನೊಂದ್ ಕಡೆಯಲ್ಲಿ ಟರ್ಕಿ ಈಗ ಯುದ್ಧ ಸಾಮಗ್ರಿಗಳನ್ನ ತಂದುಕೊಟ್ಟಿತ್ತು. ಈಗ ಎಷ್ಟರ ಮಟ್ಟಿಗೆ ಈಗ ಪಾಕಿಸ್ತಾನ ಇದನ್ನ ಯೂಸ್ ಮಾಡ್ಕೊಳ್ಳೋದು ಗೊತ್ತಿಲ್ಲ. ಯಾಕಂದ್ರೆ ಯೂಸ್ ಮಾಡ್ಕೊಳ್ಳೋದು ಗೊತ್ತಿರ್ಬೇಕಲ್ವಾ, ಇದನ್ನ ಹೀಗೆ ಯೂಸ್ ಮಾಡ್ಬೇಕಂತ. ಮೊನ್ನೆ ಅಷ್ಟೇ ಪಾಕಿಸ್ತಾನದಲ್ಲಿ ನೋಡ್ತಾ ಇದ್ವಿ, ವಿಮಾನಕ್ಕೆ ಬೆಂಕಿ ಬಿದ್ದಿದೆ. ಈಗ ಸೇನಾ ವಿಮಾನಗಳನ್ನ ಬಳಕೆ ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ಗೊತ್ತಿರಬೇಕಲ್ಲ. ಅಮೆರಿಕ ಕೊಟ್ಟಿದೆ ಒಂದಿಷ್ಟು ಸೇನಾ ವಿಮಾನಗಳನ್ನ. ಅದು ಯಾಕೆ ಕೊಟ್ಟಿದ್ದಂತ ಹೇಳಿದ್ರೆ, ಭಯೋತ್ಪಾದನೆ ವಿರುದ್ಧ ಹೋರಾಡಿ, ಭಯೋತ್ಪಾದಕರನ್ನ ಮಟ್ಟ ಹಾಕಿ ಅಂತ ಕೊಟ್ಟಿದೆ. ಇನ್ ಕೇಸ್ ಯುದ್ಧ ಆದ್ರೂ ಕೂಡ ಪಾಕಿಸ್ತಾನ ಈಗ ಅಮೆರಿಕ ಕೊಟ್ಟಿರುವಂತಹ ಯುದ್ಧ ಸಾಮಗ್ರಿಗಳನ್ನ ಕೊಡುವಾಗಿಲ್ಲ. ಯಾಕಂತ ಹೇಳಿದ್ರೆ ಅಮೆರಿಕದ ಪರ್ಮಿಷನ್ ಬೇಕು. ಅಮೆರಿಕ ಈಗಾಗಲೇ ಭಯೋತ್ಪಾದನೆ ವಿರುದ್ಧ ಹೋರಾಡ್ತೀವಿ ಅಂತ ಮಾತನ್ನ ಕೊಟ್ಟಿದ್ದು, ಭಾರತಕ್ಕೂ ಕೂಡ ಸಪೋರ್ಟ್ ಅನ್ನ ಮಾಡ್ತೀವಿ ಅಂತ ಹೇಳಿತ್ತು. ಸೊ ಇದೆಲ್ಲ ನೋಡ್ತಾ ಇದ್ರೆ ಎಲ್ಲೊಂದ್ ಕಡೆ ಪಾಕಿಸ್ತಾನಕ್ಕೆ ಡವಡವ ಶುರು ಆಗ್ತಾ ಇದೆ. ಈಗ ಸಪೋರ್ಟ್ ಮಾಡುವಾಗ ಈತನಿಗೆ ಬುದ್ಧಿ ಇಲ್ವಾ? ಪಾಕ್ನಲ್ಲಿ ದಿಢೀರ್ ರಾಜಕೀಯ ಬೆಳವಣಿಗೆ ಆಗ್ತಾ ಇದೆ. ಸಹೋದರ ಶಹಬಾಜ್ ಜೊತೆ ನವಾಜ್ ಶರೀಫ್ ಮಾತುಕತೆಯನ್ನ ನಡೆಸಿದ್ದಾರೆ. ಶಹಬಾಜ್ ಶರೀಫ್ ಪಾಕಿಸ್ತಾನದ ಪ್ರಧಾನಮಂತ್ರಿ. ಸಮರ ತಪ್ಪಿಸಲು ಶಹಬಾಜ್ಗೆ ನವಾಜ್ ಶರೀಫ್ ಸಲಹೆಯನ್ನ ಕೊಡ್ತಿದ್ದಾರೆ. ಪಾಕಿಸ್ತಾನಕ್ಕೆ ಬಚಾವಾಗುವ ಎಲ್ಲ ಬಾಗಿಲು ಈಗ ಬಂದಾಗಿದೆ. ಭಾರತದೊಂದಿಗೆ ಶಾಂತಿಗೆ ನವಾಜ್ ಶರೀಫ್ ಸಲಹೆಯನ್ನ ಕೊಡ್ತಿದ್ದಾನೆ. ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಈ ಸುದ್ದಿ ಪ್ರಕಟ ಆಗಿದೆ. ನೋಡಿ, ಇದು ಒಂದ್ ಕಡೆಯಲ್ಲಿ ಈಗ ಭಯಭೀತಗೊಂಡಿದ್ದಾರೆ. ಬೇರೆ ಆದ್ರೂ ಕೂಡ ಕಾಂಪ್ರಮೈಸ್ ಮಾಡ್ಕೊಳ್ಳೋಣ ಅಂತ ಈಗ ಈ ಒಂದು ನಿಲುವನ್ನು ಈಗ ವ್ಯಕ್ತಪಡಿಸ್ತಾ ಇದ್ದಾರೆ. ದಿಢೀರ್ ರಾಜಕೀಯ ಬೆಳವಣಿಗೆಗೂ ಕೂಡ ಸಾಕ್ಷಿ ಆಗ್ತಾ ಇದೆ ಪಾಕಿಸ್ತಾನ. ಯಾಕಂತ ಹೇಳಿದ್ರೆ ಈ ಪ್ರಧಾನಿಯ ಸಹೋದರ ಒಂದು ಸಲಹೆಯನ್ನ ಕೊಡ್ತಾ ಇದ್ದಾನೆ. ಭಾರತದ ಜೊತೆ ಮಾತುಕತೆ ನಡೆಸಿಕೊಂಡು ಕ್ಲಿಯರ್ ಮಾಡ್ಕೊಳ್ಳೋಣ, ಇಲ್ಲಾಂದ್ರೆ ಪಾಕಿಸ್ತಾನನೇ ಇರೋಲ್ಲ ಭೂಪಟದಿಂದ. ಇನ್ನೇನ್ ಮಾಡ್ತಾರೆ? ಲಾಸ್ಟ್ ಇರೋದು ಇದು ಒಂದೇ. ಒಂದ್ ಕಡೆ ಹೇಳ್ತಾರೆ ಕಾನೂನು ಹೋರಾಟ ಮಾಡೋಣ, ಬೇರೆ ಜಾಗತಿಕ ನಾಯಕರ ಸಹಾಯ ಕೇಳೋಣ, ತನಿಖೆ ಆಗ್ಲಿ, ಭಯೋತ್ಪಾದಕರೇ ಮಾಡಿದ್ದ, ಪಾಕಿಸ್ತಾನ ಸಪೋರ್ಟ್ ಮಾಡಿದ್ದ, ಪಾಕಿಸ್ತಾನ ಕುಮ್ಮಕ್ಕಿದೆಯಾ ಅಂತ ಹೇಳ್ಕೊಂಡು ತನಿಖೆ ಆಗ್ಲಿ, ನಾವು ತನಿಖೆ ಎದುರಿಸ್ತೀವಿ ಅಂತಾರೆ. ಇನ್ನೊಂದ್ ಕಡೆಯಲ್ಲಿ ನಾವು ರಕ್ತ ಹರಿಸ್ತೀವಿ, ಸಿಂಧು ನದಿ ನೀರನ್ನ ಬಿಟ್ಟಿಲ್ಲ ಅಂತ ಹೇಳಿದ್ರೆ, ನದಿ ನೀರನ್ನ ಬಿಟ್ಟಿಲ್ಲ ಅಂದ್ರೆ ನಾವು ರಕ್ತ ಹರಿಸ್ತೀವಿ ಅಂತಾರೆ. ಎಲ್ಲಿ ಹೋದ್ರು ಈಗ ಆ ರಕ್ತ ಹರಿಸೋರು? ದೇಶ ಬಿಟ್ಟು ಪಲಾಯನ ಆದ್ರೆ ಇನ್ನೊಬ್ಬ ನರನಾಡಿ ಎಂದವನು ಜಮ್ಮು ಕಾಶ್ಮೀರ, ಆತ ಭೂಗತ ಆಗ್ಬಿಟ್ಟಿದ್ದಾನೆ. ಅಂಡರ್ಪಾಸ್. ನೋಡಿ, ಇನ್ನೊಂದ್ ಕಡೆಯಲ್ಲಿ ಶಹಬಾಜ್ ಶರೀಫ್ ಹೇಳ್ತಾ ಇದ್ದಾನೆ, ಶಹಬಾಜ್ ನವಾಜ್ ಸಲಹೆಯನ್ನ ಕೊಡ್ತಾ ಇದ್ದಾರೆ, ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಳಿ, ಈ ಯುದ್ಧ ಎಲ್ಲ ಬೇಡ, ಯುದ್ಧ ಆದ್ರೆ ಪಾಕಿಸ್ತಾನ ಉಳಿಯೋಲ್ಲ, ಶಾಂತಿಯಿಂದ ಏನಾದ್ರೂ ಬಗೆಹರಿಸಿಕೊಳ್ಳುವ ಪ್ಲಾನ್ ಮಾಡೋಣ, ಭಾರತದೊಂದಿಗೆ ಶಾಂತಿಗೆ ನವಾಜ್ ಶರೀಫ್ ಸಲಹೆ ಕೊಡ್ತಿದ್ದ. ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಇದೇ ಸುದ್ದಿ ಪ್ರಕಟ ಆಗಿದೆ. ಇನ್ನೊಂದ್ ಕಡೆಯಲ್ಲಿ ಟರ್ಕಿಯಿಂದ ಪಾಕ್ಗೆ ಯುದ್ಧ ಸಾಮಗ್ರಿ ಕೂಡ ಬಂದಿದೆ ಅಂತ ಗೊತ್ತಾಗ್ತಾ ಇದೆ. 6 ವಿಮಾನಗಳಲ್ಲಿ ಯುದ್ಧ ಸಾಮಗ್ರಿಯನ್ನ ತಂದಿದ್ದಾರೆ ಟರ್ಕಿ. ಈ ಟರ್ಕಿಗೆ ಮಾನ ಮರ್ಯಾದೆ ಒಂದು ಚೂರು ಇಲ್ಲ. ಯಾಕಂತ ಹೇಳಿದ್ರೆ ಟರ್ಕಿಯಲ್ಲಿ ಭೂಕಂಪ ಆದಂತ ಸಂದರ್ಭದಲ್ಲಿ ಭಾರತ ನೆರವಿನ ಹಸ್ತವನ್ನ ಚಾಚಿದೆ. ಅದ್ಯಾವುದು ಕೂಡ ಈ ಟರ್ಕಿಗೆ ನೆನಪೇ ಇಲ್ಲ. ನೋಡಿ, ಇದು ವಿಪರ್ಯಾಸ. ಸೊ ಈಗ ಟರ್ಕಿಯಿಂದ 6 ವಿಮಾನಗಳಲ್ಲಿ ಯುದ್ಧ ಸಾಮಗ್ರಿ ಬಂದಿದೆ ಅಂತ ಗೊತ್ತಾಗ್ತಾ ಇರುವಂತ. ಇದೊಂದು ಕಡೆಯಲ್ಲಿ ಚೀನಾ ಒಂಥರ ಹೇಳಿಕೆಯನ್ನ ಕೊಡ್ತು, ಈ ಗೋಡೆ ಮೇಲಿನ ದೀಪ ಇಡ್ತಾರಲ್ಲ, ಅಡ್ಗೋಡೆ ಮೇಲೆ ದೀಪ ಅಂತ, ಆ ರೀತಿಯಾದಂತ ಹೇಳಿಕೆಯನ್ನ ಕೊಡ್ತು. ಸೊ ಇನ್ನೊಂದ್ ಕಡೆಯಲ್ಲಿ ಟರ್ಕಿ ಈಗ ಯುದ್ಧ ಸಾಮಗ್ರಿಗಳನ್ನ ತಂದುಕೊಟ್ಟಿತ್ತು. ಈಗ ಎಷ್ಟರ ಮಟ್ಟಿಗೆ ಈಗ ಪಾಕಿಸ್ತಾನ ಇದನ್ನ ಯೂಸ್ ಮಾಡ್ಕೊಳ್ಳೋದು ಗೊತ್ತಿಲ್ಲ. ಯಾಕಂದ್ರೆ ಯೂಸ್ ಮಾಡ್ಕೊಳ್ಳೋದು ಗೊತ್ತಿರ್ಬೇಕಲ್ವಾ, ಇದನ್ನ ಹೀಗೆ ಯೂಸ್ ಮಾಡ್ಬೇಕಂತ. ಮೊನ್ನೆ ಅಷ್ಟೇ ಪಾಕಿಸ್ತಾನದಲ್ಲಿ ನೋಡ್ತಾ ಇದ್ವಿ, ವಿಮಾನಕ್ಕೆ ಬೆಂಕಿ ಬಿದ್ದಿದೆ. ಈಗ ಸೇನಾ ವಿಮಾನಗಳನ್ನ ಬಳಕೆ ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ಗೊತ್ತಿರಬೇಕಲ್ಲ. ಅಮೆರಿಕ ಕೊಟ್ಟಿದೆ ಒಂದಿಷ್ಟು ಸೇನಾ ವಿಮಾನಗಳನ್ನ. ಅದು ಯಾಕೆ ಕೊಟ್ಟಿದ್ದಂತ ಹೇಳಿದ್ರೆ, ಭಯೋತ್ಪಾದನೆ ವಿರುದ್ಧ ಹೋರಾಡಿ, ಭಯೋತ್ಪಾದಕರನ್ನ ಮಟ್ಟ ಹಾಕಿ ಅಂತ ಕೊಟ್ಟಿದೆ. ಇನ್ ಕೇಸ್ ಯುದ್ಧ ಆದ್ರೂ ಕೂಡ ಪಾಕಿಸ್ತಾನ
ಈಗ ಅಮೆರಿಕ ಕೊಟ್ಟಿರುವಂತಹ ಯುದ್ಧ ಸಾಮಗ್ರಿಗಳನ್ನ ಕೊಡುವಾಗಿಲ್ಲ. ಯಾಕಂತ ಹೇಳಿದ್ರೆ ಅಮೆರಿಕದ ಪರ್ಮಿಷನ್ ಬೇಕು. ಅಮೆರಿಕ ಈಗಾಗಲೇ ಭಯೋತ್ಪಾದನೆ ವಿರುದ್ಧ ಹೋರಾಡ್ತೀವಿ ಅಂತ ಮಾತನ್ನ ಕೊಟ್ಟಿದ್ದು, ಭಾರತಕ್ಕೂ ಕೂಡ ಸಪೋರ್ಟ್ ಅನ್ನ ಮಾಡ್ತೀವಿ ಅಂತ ಹೇಳಿತ್ತು. ಸೊ ಇದೆಲ್ಲ ನೋಡ್ತಾ ಇದ್ರೆ ಎಲ್ಲೊಂದ್ ಕಡೆ ಪಾಕಿಸ್ತಾನಕ್ಕೆ ಡವಡವ ಶುರು ಆಗ್ತಾ ಇದೆ. कैसा है दौरा?